ಸ್ನೇಹಿತರೆ, ನಾವು ಮಾತಾಡ್ತಾ ಇರ್ತೀವಿ, ಬೇರೆಯವರು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತೀವಿ. ಒಂದನ್ನು ಗಮನಿಸಿದಿರೋ ಇಲ್ವೋ, ಬಿಡ್ರಿ, ಎಲ್ಲರೂ ಒಂದಲ್ಲ ಒಂದಿನ ಸಾಯೋರೆ, ಇಲ್ಲೇ ಯಾರಾದ್ರೂ ಊಟ ಪಡ್ಕೊಂಡಿರ್ತಾರ, ಹೋಗೋವಾಗ ಏನ್ ಕಟ್ಕೊಂಡು ಹೋಗೋದಿದೆ ತಗೊಳ್ಳಿ, ಅಯ್ಯೋ ಓದ್ದವನು ಯಾವನು ಉದ್ಧಾರ ಆದ, ಇಂಥ ಮಾತುಗಳಿವೆಯಲ್ಲ, ಇವು ನಮ್ಮ ಆಟಿಟ್ಯೂಡ್ನ ಕನ್ನಡಿಗಳು. ಬದುಕಿನೆಡೆಗೆ ನಾವು ಯಾವ ದೃಷ್ಟಿ ಇಟ್ಕೊಂಡಿರ್ತೀವಿ ಅನ್ನೋದರ ಮೇಲೆ ನಮ್ಮ ಮಾತು ಆಧಾರ ಪಟ್ಟಿರುತ್ತೆ. ಆ ಮಾತು ಕೆಲವು ಸಲ ನಮ್ಮ ವ್ಯಕ್ತಿತ್ವವನ್ನು ಅತ್ಯಂತ ಸುಲಭವಾಗಿ ಸಿಪ್ಪೆ ಸುಲಿದ ಹಾಗೆ ಬಿಚ್ಚಿಟ್ಬಿಡ್ತವೆ. ಒಬ್ಬ ಉತ್ಸಾಹಿ ಹುಡುಗನನ್ನ ಮಾತಾಡಿಸ್ ನೋಡಿ, ಲೈಫ್ಗೆ ಸರ್ ಸಖತ್ತಾಗಿದೆ, ಏನಾದರೂ ಅಚೀವ್ ಮಾಡಬೇಕು, ಈ ಸಲ ಟೈಟಾಗಿ ಕೂತ್ಕೊಂಡು ಓದಿ ಅಂತ ರೇಸ್ ಕುದುರೆಯ ಧಾಟಿಯಲ್ಲಿ ಮಾತಾಡ್ತಾ ಇರ್ತಾನೆ. ಅದೇ ವಯಸ್ಸಿನ ಒಬ್ಬ ರೌಡಿನ ಮಾತಾಡಿಸ್ ನೋಡಿ, ಎಲ್ರೂ ಒಂದಲ್ಲ ಒಂದಿನ ಹೋಗೋರೆ, ಇಂದಿರಾ ಗಾಂಧಿನ. ಅದೇ ವಯಸ್ಸಿನ ಒಬ್ಬ ರೌಡಿನ ಮಾತಾಡಿಸ್ ನೋಡಿ, ಎಲ್ಲರೂ ಒಂದಲ್ಲ ಒಂದಿನ ಹೋಗೋರೆ ಅಂತ ಪ್ರೈಮ್ ಮಿನಿಸ್ಟರ್ನೇ ಹೊಡೆದಾಕ್ಲಿಲ್ವಾ, ಅಷ್ಟೆಲ್ಲ ಪ್ರೊಟೆಕ್ಷನ್ ಇತ್ತಲ್ಲ, ಏನಾಯ್ತು ಅಂತಾನೆ. ತಮಾಷೆ ಅಂದರೆ ಅವರಿಗೆ ಎಷ್ಟು ವಯಸ್ಸಾಗಿತ್ತು, ಅವರು ಏನೆಲ್ಲ ಸಾಧಿಸಿದ್ರು, ಸಾಧನೆಯಲ್ಲಿನ ಸಾರ್ಥಕತೆಗಳೇನು, ಅವರಿಗಿದ್ದಂಥ ಪೊಲಿಟಿಕಲ್ ಸೀಕ್ವೆನ್ಸ್ಗಳೇನು, ಮತ್ತು ಅವರು ಯಾವ ಕಾರಣಕ್ಕೋಸ್ಕರ ಸತ್ರು, ಯಾವ ಪ್ರಶ್ನೆಗಳು ಕೂಡ ಆ ಹುಡುಗನನ್ನು ಕಾಡಿರೋದಿಲ್ಲ, ಅವುಗಳ ಪರಿಚಯ ಕೂಡ ಅವನು ಇರೋದಿಲ್ಲ. ಅವನ ವ್ಯಕ್ತಿತ್ವ ಬದುಕಿನಡೆಗೆ ಅವನಿಗಿರೋ ಅಶ್ರದ್ಧೆಯ ಕಡೆಗೆ, ಕೇರ್ಲೆಸ್ನೆಸ್ ಕಡೆಗೆ ತೆರ್ಕೊಂಡು ಬಿಟ್ಟಿರುತ್ತೆ. ಯಾವ ಮನುಷ್ಯ ಬದುಕಿನಡೆಗೆ ಕೇರ್ಲೆಸ್ ಆಗಿ ಬಿಡ್ತಾನೋ ಅವನ ವ್ಯಕ್ತಿತ್ವದಲ್ಲೇ ಒಂದು ನೆಗೆಟಿವ್ ಅಂಶ ಬೆಳ್ಕೊಂಡು ಬಿಡುತ್ತೆ. ದವಡೆಯಲ್ಲಿ ಹುಡುಕಲ್ಲಿಟ್ಕೊಂಡು ಹಾಗೆ ಬದುಕ್ತಾ ಇದ್ದೀರಾ, ಆ ಮಟ್ಟಿಗೆ ನಿಮಗೆ ಬದುಕಿನಡೆಗೆ ಅಶ್ರದ್ಧೆ ಇದೆ. ಪ್ರತಿನಿತ್ಯ ಶೇವ್ ಮಾಡಿಕೊಳ್ಳುವ, ಇಸ್ತ್ರಿ ಬಟ್ಟೆ ಧರಿಸುವ, ನಿಯಮಿತವಾಗಿ ಹೇರ್ ಕಟ್ ಮಾಡಿಸುವ, ಕರಾರುವಾಕ್ಕಾಗಿ ಆಫೀಸಿನ ಟೈಮಿಗೆ ಹಾಜರಾಗುವ, ಮೋಟಾರ್ ಸೈಕಲನ್ನು ಪ್ರತಿನಿತ್ಯ ತಾನೇ ನೀಟಾಗಿ ಒರೆಸ್ಕೊಳ್ಳುವ, ತಗೊಂಡ ಸಾಲವನ್ನು ಹೇಳಿದ ಡೇಟಿಗೆ ಹಿಂತಿರುಗಿಸುವ, ಹೀಗೆಲ್ಲ ಕ್ರಮಬದ್ಧವಾಗಿ ಬದುಕುವ ಮನುಷ್ಯ ಗ್ರೇಟ್ ಫೆಲೋ ಅಲ್ಲದೇ ಇರಬಹುದು. ಆದರೆ ಅವನು ಶ್ರದ್ಧಾವಂತ. ಯಾವಾಗ ನಿಮಗೆ ಬದುಕಿನಡೆಗೆ ತೀವ್ರತರವಾದಂತಹ ಶ್ರದ್ಧೆ ಹುಟ್ಟುತ್ತೋ ಆಗ ನೀವು ಒಂದು ಕ್ವಾಲಿಟಿ ಉಳ್ಳಂತ ಬದುಕನ್ನು ಅನುಭವಿಸೋಕೆ ಶುರು ಮಾಡ್ತೀವಿ. ಬದುಕನ್ನು ಅನುಭವಿಸೋದು ಅಂದ್ರೆ ಆಕ್ಚುಲಿ ಅದೇ. ಲೈಫ್ನ ಸಖತ್ತಾಗಿ ಎಂಜಾಯ್ ಮಾಡಬೇಕು ಕಣಯ್ಯ ಅಂತ ಮಾತಾಡೋ ನಿನಗೆ ಹುಡುಕಲ್ಲಿದೆಯಾ ಅಂತ ಕೇಳಿ, ಅದಕ್ಕೂ ಲೈಫ್ನ ಎಂಜಾಯ್ ಮಾಡೋದಕ್ಕೂ ಏನ್ ಸಂಬಂಧ ಅಂತ ಅವನು ನಿಮ್ಮನ್ನು ಕೇಳ್ತಾನೆ. ಹಾಗಂತ ನಿಮಗೂ ಅನ್ನಿಸ್ಬೋದು, ತುಂಬಾ ಗಾಢವಾದ ಸಂಬಂಧ ಇದೆ. ಲೈಫನ್ನು ಎಂಜಾಯ್ ಮಾಡೋದಾಗ್ಲಿ, ಕ್ವಾಲಿಟಿ ಆಫ್ ಲೈಫ್ನ ನಿರ್ಧರಿಸೋದಾಗ್ಲಿ ಕೇವಲ ನಮ್ಮ ಮನಸ್ಸಲ್ಲ, ಕೇವಲ ನಮ್ಮ ದುಡ್ಡಲ್ಲ, ನಮ್ಮ ಹುದ್ದೆ, ನಮ್ಮ ಕೀರ್ತಿ ಮಾತ್ರ ಅಲ್ಲ, ನಮ್ಮ ದೇಹ, ಅವೆ